ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಂಗಳೂರು ಪೊಲೀಸರಿಂದ 12 ಕೋಟಿ ದರೋಡೆಗೈದ ದರೋಡೆಕೋರರ ಬಂಧನ. ತಮಿಳುನಾಡಿನಲ್ಲಿ 3 ರಾಬರ್ಸ್ ಅರೆಸ್ಟ್. ಮೈಸೂರಿನಲ್ಲೂ ಹಾಡಹಗಲೇ ಕಾರು ಅಡ್ಡಗಟ್ಟಿ ದುಷ್ಕರ್ಮಿಗಳಿಂದ ಹಣದ ಜೊತೆ ಕಾರು ಕೂಡ ಎಸ್ಕೇಪ್. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನಕ್ಕೂ ಪಟ್ಟು. ಮಂತ್ರಿಗಿರಿ ಕೊಡದೇ ಇದ್ರೆ ಡಿಸಿಎಂ ಮಾಡಿ ಎಂದ ಸಚಿವ. ಸಿಎಂ ರೀತಿ ತ್ಯಾಗದ ಮಾತಾಡಿ ಡಿಸಿಎಂ ಡಿಕೆಶಿ ಸಂಚಲನ. ವಿಜಯಪುರದಲ್ಲಿ ಇಟ್ಟಿಗೆ ಭಟ್ಟಿ ಮಾಲೀಕನ ರಕ್ಕಸತನಕ್ಕೆ ನಲುಗಿದ 3 ಕಾರ್ಮಿಕರು. ಸಂಕ್ರಾಂತಿಗೆ ಊರಿಗೆ ಹೋಗಿ ವಾಪಸ್ಸಾಗಿದ್ದು ವಿಳಂಬವಾಗಿದ್ದಕ್ಕೆ ಸಾಯುವಂತೆ ಹಲ್ಲೆ. ಕಾರ್ಮಿಕರಿಗೆ ಚಿಕಿತ್ಸೆ, ಪೊಲೀಸರಿಂದ 3 ಬಂಧನ. 2ನೇ ಬಾರಿಗೆ ಅಮೆರಿಕಾದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿಶ್ವದ ಗಣ್ಯರು. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಅಂಬಾನಿ ದಂಪತಿ ಭಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.